ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 825ನೇ ಶ್ರೀನಾಮ ಬುಧಾರ್ಚಿತ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 826ನೆಯ ಶ್ರೀನಾಮ ಪ್ರಸವಿತ್ರೀ. ಶ್ರೀಮಾತೆಯು ಈ ಇಡೀ ಸೃಷ್ಟಿಯನ್ನು ಹೆರುವವಳು, ಪ್ರಸವಿಸುವವಳು. ಹಾಗಾಗಿ ಪ್ರಸವಿತ್ರೀ ಅಂತ ಅನಿಸಿಕೊಂಡಿದ್ದಾಳೆ. ಅಂದರೆ ಸಾವಿತ್ರಿ ಸ್ವರೂಪಳು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಹೆರುವುದು ಅನ್ನುವುದಕ್ಕೆ ಅರ್ಥ ಕಾಣದೇ ಇರುವ ಸ್ಥಿತಿಯಿಂದ ಕಾಣುವ ಸ್ಥಿತಿಗೆ ತರುವಂಥದ್ದು ಅಂತ. ಹೇಗೆ ಬೀಜದಲ್ಲಿ ಮುಂದೆ ಬರಲಿರುವ ಹೆಮ್ಮರ ಸದ್ಯಕ್ಕೆ ಸುಪ್ತರೂಪವಾಗಿರುತ್ತೋ ಹಾಗೆ ಜಗನ್ಮಾತೆಯಲ್ಲಿ ಈ ವಿಶ್ವವು ಸುಪ್ತವಾಗಿರುತ್ತೆ. ವಿಶ್ವ ರಚನೆಯ ಕಾಲದಲ್ಲಿ ಈ ಚರಾಚರ ವಿಶ್ವವೆಲ್ಲವನ್ನೂ ಸಹ ಅಮ್ಮ ಪ್ರಸವಿಸುತ್ತಾಳೆ ಅಂತ. ಈ ಸೃಷ್ಟಿಯಲ್ಲಿ ಅತ್ಯಂತ ಅದ್ಭುತವಾಗಿರುವಂಥದ್ದು ಪಂಚಮಹಾಭೂತಗಳು ಅಂತ. ಭೂಮಿಯ ವಿಸ್ತಾರ, ನೀರಿನ ಬಾಹುಳ್ಯ, ಅಗ್ನಿಯ ಕೆನ್ನಾಲಿಗೆ, ಗಾಳಿಯ ಔನ್ನತ್ಯ, ಆದ್ಯಂತವಿಲ್ಲದ ಆಕಾಶ, ಇಂತಹ ಮಹತ್ತರವಾದ ಪಂಚಭೂತಗಳನ್ನು ಹೆರಬೇಕು, ಪ್ರಸವಿಸಬೇಕು ಅಂತಂದರೆ ಇನ್ನು ಆಕೆಯ ಸ್ವರೂಪ ಹೇಗಿರಬೇಕು? ಹಾಗಾಗಿ ಅವಳು ಬ್ರಹ್ಮ, ಎಲ್ಲಕ್ಕಿಂತಲೂ ದೊಡ್ಡವಳು ಅಂತ. ಇದನ್ನೇ ತೈತ್ತರೆ ಉಪನಿಷತ್ತು ಹೀಗೆ ಹೇಳುತ್ತೆ: ಆತ್ಮನಃ ಆಕಾಶ ಸಂಭೂತಃ, ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವೀ, ಪೃಥಿವ್ಯಾ ಓಷಧಯಃ, ಓಷಧೇಭ್ಯೋನ್ನಂ, ಅನ್ನಾತ್ ಪುರುಷಃ, ಸ ಏವ ಏಷ ಪುರುಷೋನ್ನರಸಮಯಃ, ತಸ್ಯೇದಾಮೇವ ಶಿರಃ, ಅಯಂ ದಕ್ಷಿಣ ಪಕ್ಷಃ, ಅಯಮುತ್ತರ ಪಕ್ಷಃ, ಅಯಮಾತ್ಮ, ಇದಂ ಪುಚ್ಛಂ ಪ್ರತಿಷ್ಠಾ, ತದ್ಯೇಷ ಶ್ಲೋಕೋ ಭವತಿ ಅಂತ ಹೇಳಿ ಆ ಋಷಿ ಉದ್ಗಾರ ಮಾಡ್ತಾನೆ. ಸೃಷ್ಟಿಯ ವಿಶೇಷವಾದಂತಹ ಕ್ರಮವನ್ನು ಹೇಳುತ್ತಾ ಹೀಗೆ ಎಲ್ಲ ಸೃಷ್ಟಿಯ ಹಿಂದೆ ಇರುವಂಥದ್ದು ಇದಂ ಪುಚ್ಛಂ ಪ್ರತಿಷ್ಠಾ. ಭಗವತಿಯೇ, ಆ ಪರಬ್ರಹ್ಮ ಸ್ವರೂಪಿಣಿಯೇ ಈ ಎಲ್ಲ ಸೃಷ್ಟಿಗೆ ಆಧಾರವಾಗಿದ್ದಾಳೆ. ಅವಳೇ ಈ ಎಲ್ಲವನ್ನ ಪ್ರಸವಿಸುತ್ತಿದ್ದಾಳೆ ಅಂತ. ದೇವಿ ಪುರಾಣದಲ್ಲಿ ಈ ಮಾತನ್ನು ಹೇಳಿದ್ದಾರೆ: ಬ್ರಹ್ಮಾದ್ಯಾ ಸ್ಥಾವರಾಂತಶ್ಚ ಯಸ್ಯ ಏವ ಸಮುದ್ಗತಾಃ, ಮಹದಾದಿ ವಿಶೇಷಾಂತಾಂ ಜಗದ್ದಸ್ಯ ಸಮುದ್ಗತಂ, ತಾಮೇವ ಸಕಲಾರ್ಥಾನಾಂ ಪ್ರಸವಿತ್ರೀಂ ಪರಾಂ ನುಮಃ. ಯಾವಾಕೆಯಿಂದ ಬ್ರಹ್ಮನೇ ಮೊದಲಾದವರು ಸೃಷ್ಟಿಯಾದರೋ, ಯಾವಾಕೆಯಿಂದ ಮಹತ್ತೆನಿಸುವಂಥ ಈ ವಿಶ್ವವು ಹೊರಬಂದಿತೋ, ಅಂತಹ ಸಕಲ ವಸ್ತುಗಳನ್ನು ಪ್ರಸವಿಸುವಂತಹ ಪರಾಶಕ್ತಿಗೆ ನನ್ನ ನಮಸ್ಕಾರಗಳು ಅಂತ ವಿವರಿಸಿದ್ದಾರೆ. ಮತ್ತು ವಿಷ್ಣು ಧರ್ಮೋತ್ತರ ಪುರಾಣ ಹೀಗೆ ಹೇಳಿದೆ: ಪ್ರಜಾನಾಂಚ ಪ್ರಸವತಾನ್ ಸವಿತೀತಿ ನಿಗದ್ಯತೆ. ಪ್ರತಿಯೊಂದು ಸ್ತ್ರೀಯೂ ಸಹ ದೇವಿಯ ಸ್ವರೂಪರೇ ಆಗಿರ್ತಾರೆ. ಆದ್ದರಿಂದ ಅವರೂ ಸಹ ಪ್ರಜೆಗಳನ್ನು ಹೆರುವ ಶಕ್ತಿಯನ್ನು ಜಗನ್ಮಾತೆಯಿಂದ ಪಡೆದಿರುತ್ತಾರೆ. ಹಾಗಾಗಿ ಅವರೂ ಸಹ ಒಂದರ್ಥದಲ್ಲಿ ದೇವಿ ಸ್ವರೂಪರೇ ಅಂತ. 827ನೆಯ ಲಲಿತೆಯ ಶ್ರೀನಾಮ ಪ್ರಚಂಡ. 828ನೆಯ ಶ್ರೀನಾಮ ಆಜ್ಞಾ. ಆತ್ಮೀಯರೇ, ಕೆಲವು ಪಾಠಾಂತರಗಳಲ್ಲಿ ಈ ಪ್ರಚಂಡ ಹಾಗೂ ಆಜ್ಞಾ ಅನ್ನುವಂಥ ಎರಡು ನಾಮಗಳು ಒಂದೇ ನಾಮದಿಂದಲೂ ಹೇಳಿರಬಹುದು, ಪ್ರಚಂಡಾಜ್ಞಾ ಅಂತ. ಮತ್ತೆ ಬಿಡಿ ಬಿಡಿಯಾಗಿ ಬೇರೆ ನಾಮದಲ್ಲಿಯೂ ಹೇಳಿರಬಹುದು, ಎರಡನ್ನೂ ಸ್ವೀಕರಿಸಬಹುದು ಅಂತ ಹೇಳಿ ಶ್ರೀವಿದ್ಯಾ ಉಪಾಸಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಶ್ರೀಮಾತೆಯು ಕಠೋರವಾದ ಆಜ್ಞೆಯನ್ನು ನಿಯಮಿಸಿರುವವಳಾದ್ದರಿಂದ ಅವಳನ್ನು ಪ್ರಚಂಡ ಅಂತ ಹೇಳಿ ಕರೆದರು. ಇದರಲ್ಲಿ ಪ್ರಚಂಡ ಅನ್ನುವುದಕ್ಕೆ ಮಹಾಪ್ರತಾಪಶಾಲಿನಿ ಅನ್ನುವ ಅರ್ಥ. ಅಂದರೆ ಮಹಾ ದುಸ್ಸಾಧ್ಯಳು, ಎದುರಿಸಲು ಆಗದೇ ಇರುವವಳನ್ನು ಮಹಾಪ್ರಚಂಡಳು ಅಂತ ಕರೆದರು. ಪ್ರಚಂಡೋ ದುರ್ವಹೇ ಶ್ವೇತ ಕರವೀರೇ ಪ್ರತಾಪಿನಿ ಅಂತ. ಮತ್ತು ಈ ಪ್ರಚಂಡ ಅನ್ನುವ ಪದದಲ್ಲಿ ಚಂಡ ಅನ್ನುವಂಥದ್ದು
ಚಡಿಕೋಪೆ ಅನ್ನುವ ಧಾತುವಿನಿಂದ ಬಂದದ್ದು ಚಂಡಿ ಅಂತ. ಅಂದರೆ ಮಹಾಸಿಟ್ಟಿನ ಸ್ವಭಾವದವಳಂತೆ. ಯಾಕೆ ಅಮ್ಮನಿಗೆ ಸಿಟ್ಟು ಅಂದರೆ, ದುರ್ಜನರು ಸಜ್ಜನರನ್ನು ಪೀಡಿಸಿದಾಗ, ಧರ್ಮವನ್ನ ಅಧರ್ಮ ತುಳಿಯುತ್ತಿದ್ದಾಗ ಆಗ ಸಹಜವಾಗಿ ಅಮ್ಮನಿಗೆ ಸಿಟ್ಟು ಬರುತ್ತೆ. ನಮ್ಮ ನಿಮ್ಮ ಸಿಟ್ಟೆಲ್ಲ ಅನೇಕ ವಿಧವಾದ ಅನರ್ಥಕ್ಕೆ ಕಾರಣವಾಗುತ್ತೆ. ಆದರೆ ಜಗನ್ಮಾತೆಯ ಸಿಟ್ಟು ಜಗದ್ರಕ್ಷಣೆಗಾಗಿ, ಭಕ್ತರ ರಕ್ಷಣೆಗಾಗಿ ಅಂತ. ನೋಡಿ, ರಾಮಾಯಣದಲ್ಲಿ ವಾಲ್ಮೀಕಿ ಮಹಾಮುನಿಗಳು ನಾರದರನ್ನ 16 ಗುಣಗಳಿರುವ ಮನುಷ್ಯನ ಕಥೆಯನ್ನು ಹೇಳಿ ಸ್ವಾಮಿ ಅಂತ ಪ್ರಾರಂಭ ಮಾಡ್ತಾರೆ. ಕೋನ್ವಸ್ಮಿನ್ ಸಂಪ್ರತಾಂ ಲೋಕೆ ಗುಣವಾನ್ ಕಶ್ಚಿತ್ ವೀರ್ಯವಾನ್ ಅಂತ ಪ್ರಾರಂಭ ಮಾಡಿ ಕೊನೆಯ ಗುಣವನ್ನು ಕೇಳ್ತಾರೆ ವಾಲ್ಮೀಕಿಗಳು. ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ. ಸ್ವಾಮಿ ನಾರದರೇ, ಯಾರಿಗೆ ಸಿಟ್ಟು ಬಂದರೆ ದೇವಾನುದೇವತೆಗಳು ಸಹ ಗಡಗಡನೆ ನಡುಗಿ ಮಹಾಭೀತರಾಗಿ ಓಡಿ ಹೋಗ್ತಾರೋ ಅಂತಹ ಗುಣವಿರುವ ಮನುಷ್ಯನ ಕಥೆಯನ್ನು ಹೇಳಿ ಅಂತ ಹೇಳುತ್ತಾರೆ. ಕೊನೆಗೆ ನಾರದರು ಹೇಳುವಂಥದ್ದು ಈ 16 ಗುಣಗಳು ಮಾತ್ರವಲ್ಲ, ಅವನಲ್ಲಿ ಇನ್ನಷ್ಟೂ ಗುಣಗಳಿದ್ದಾವೆ ಅಂತ ಹೇಳಿ ರಾಮನ ಕಥೆಯನ್ನು ಹೇಳ್ತಾರೆ. ಅಲ್ಲಿಗೆ ಅರ್ಥ ಏನಾಯಿತು ಅಂದರೆ, ಶ್ರೀರಾಮ ಮಹಾ ಸಿಟ್ಟು ಮಾಡಿಕೊಂಡಾಗ ಅವನ ಮುಂದೆ ದೇವಾನುದೇವತೆಗಳೂ ಸಹ ನಿಲ್ಲಲಾಗದೆ ಓಡಿ ಹೋಗ್ತಾರೆ ಅಂತ. ಜೊತೆಗೆ ಆ ರಾಮನ ಗುಣಗಳನ್ನು ಹೇಳುವಾಗ ಅದೇ ರಾಮಾಯಣದಲ್ಲಿ ಜಿತಕ್ರೋಧ ಜಿತೇಂದ್ರಿಯ ಅಂತ ಹೇಳ್ತಾರೆ. ಇದೇನು ಸ್ವಾಮಿ ತದ್ವಿರುದ್ಧವಾದ ಮಾತು ಅಂತ ನಿಮಗೆ ಅನ್ನಿಸಬಹುದು. ರಾಮ ಸಿಟ್ಟನ್ನು ಮಾಡಿಕೊಳ್ಳುವುದಿಲ್ಲ, ಅವನಿಗೆ ಕೋಪವೇ ಬರೋದಿಲ್ಲ, ಕೋಪದ ಮೇಲೆ ತನ್ನ ಸಂಪೂರ್ಣವಾದ ಹಿಡಿತವನ್ನು ಇಟ್ಟುಕೊಂಡಿದ್ದಾನೆ ಅಂತ ಹೇಳುತ್ತಿರುವಂಥದ್ದು ಪರಸ್ಪರ ವಿರುದ್ಧವಾದ ಹೇಳಿಕೆ ಅಲ್ಲವೇ ಅಂತ. ಇಲ್ಲ, ಇದು ವಿರುದ್ಧವಲ್ಲ. ಒಬ್ಬ ಪ್ರಜಾಪಾಲಕನಾದ ರಾಜನಿಗೆ ಸಿಟ್ಟು ಅನ್ನುವಂಥದ್ದು ಅತ್ಯಂತ ಅನಿವಾರ್ಯ. ಆಯಾ ಸಂದರ್ಭಗಳಲ್ಲಿ ಅನುಸರಿಸಿ ಆತ ಅಧರ್ಮಿಗಳನ್ನು ಶಿಕ್ಷಿಸಲು ಸಿಟ್ಟಾಗಲೇಬೇಕಾಗಿದೆ. ಅಂತಹ ಲೋಕ ರಕ್ಷಣೆಗಾಗಿ ಬರುವಂತಹ ಮನ್ಯು ಈಶ್ವರ ಸ್ವರೂಪದ್ದು ಅಂತ ಹೇಳುತ್ತಾರೆ. ಅದಕ್ಕಾಗಿ ಶಿವನಿಗೆ ನಮಸ್ಕಾರವನ್ನು ಮಾಡುವಾಗ ನಮಸ್ತೆ ರುದ್ರಮನ್ಯ ಉತೋತ ಇಶವೇ ನಮಃ ಅಂತ ಹೇಳಿ ರುದ್ರದಲ್ಲೂ ಇದನ್ನೇ ಹೇಳಿದ್ದಾರೆ. ಇದಕ್ಕೆ ಪೂರಕವಾಗಿ ಕಾಮಂದಕ ಅನ್ನುವಂತಹ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ: ನಯಸ್ಯೇ ಕೋಪೋ ಅಣುರಪಿ ಪ್ರಜಾಸ್ತಸ್ಯ ನ ಬಿಭ್ಯತಿ ಸೈತಾಂ ನೀತಿಂ ಕಥಂ ರಕ್ಷೇತ್ ಪ್ರಜಾ ಯಸ್ಯ ನ ಬಿಭ್ಯತೆ ಅನ್ನುವ ಪ್ರಶ್ನೆಯ ರೂಪದಲ್ಲಿ ಈ ವಾಕ್ಯವನ್ನು ಹೇಳಿದ್ದಾರೆ. ಅರ್ಥ, ಯಾವ ರಾಜನಿಗೆ ಸ್ವಲ್ಪವೂ ಕೋಪವೇ ಬರೋದಿಲ್ವೋ ಅಂತಹ ರಾಜ ಏನು ಪಾಲನೆ ಮಾಡ್ತಾನೆ? ಏಕೆಂದರೆ ಆ ರಾಜನನ್ನ ಕಂಡು ಯಾವ ಪ್ರಜೆಗಳು ಹೆದರೋದಿಲ್ಲ, ರಾಜನನ್ನೇ ಹೆದರಿಸ್ತಾರೆ. ಅಂದರೆ ಯಾವ ರೀತಿಯ ಪಾಲನೆಯಾಗುತ್ತೆ, ಯಾವ ರೀತಿಯ ನೀತಿ ರಕ್ಷಣೆ ಇರುತ್ತೆ, ಕಾನೂನಿನ ರಕ್ಷಣೆ ಇರುತ್ತೆ, ಅವನು ಮತ್ತೊಬ್ಬರಿಗೆ ರಕ್ಷಣೆ ಕೊಡಲು ಹೇಗೆ ಸಾಧ್ಯ? ಹಾಗಾಗಿ ರಾಜನಾದವನಿಗೆ ಸಿಟ್ಟು ಅನ್ನುವಂಥದ್ದು ಅತ್ಯಂತ ಅನಿವಾರ್ಯ ಇರಬೇಕು. ಧರ್ಮ ರಕ್ಷಣೆಗಾಗಿ, ದುಷ್ಟರನ್ನು ಶಿಕ್ಷಿಸುವ ಸಲುವಾಗಿ ಆ ಸಿಟ್ಟು ಅನ್ನುವಂತಹ ಗುಣ ಇರಲೇಬೇಕು. ಮತ್ತು ವೇದಗಳು ಅಮ್ಮನ ಉಸಿರಾಗಿದೆ. ಅದರಲ್ಲಿ ಮನುಷ್ಯನಾದವನು ಯಾವ ಕರ್ಮವನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ವಿಧಿ ನಿಷೇಧಗಳನ್ನು ಹೇಳಿದ್ದಾರೆ. ಆ ವೇದಗಳಲ್ಲಿ, ಅಮ್ಮನ ಉಸಿರಿನಲ್ಲಿ ಆ ಚಿಂತನೆಗಳಿದೆ. ಆ ವೇದವಾಣಿಯು ಅಮ್ಮನ ಉಸಿರೇ ಆದ್ದರಿಂದ ಆ ಭಗವತಿಯ ಪ್ರಚಂಡವಾದ ಆಜ್ಞೆಯನ್ನ ಲೋಕದಲ್ಲಿ ಯಾರು ದಾಟಲಾರರು, ಸಾಧ್ಯವೇ ಇಲ್ಲ. ಅಂತಹ ಅಮ್ಮನ ಪ್ರಚಂಡವಾದ ಶಾಸನದಿಂದ ಈ ಪಂಚಭೂತಗಳು, ಸೂರ್ಯ, ಚಂದ್ರ, ಗ್ರಹಗಳು, ದಿಕ್ಪಾಲಕರು ಅವರವರ ಕಾರ್ಯದಲ್ಲಿ ಆಯಾ ಸಮಯದಲ್ಲಿ ಏನನ್ನ ಮಾಡಬೇಕೋ ಆಯಾ ಕೆಲಸವನ್ನ ನಿಯಮಬದ್ಧವಾಗಿ ಮಾಡ್ತಾ ಇದ್ದಾರೆ ಅಂತ ತೈತ್ತರೀಯ ಉಪನಿಷತ್ತು ಇದನ್ನು ಹೇಳುತ್ತೆ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚಂದ್ರೇಶ್ಚ ಅಂತ ಹೇಳಿದ್ದಾರೆ. ಅಂದರೆ ಅಮ್ಮನ ಭಯದಿಂದ ಗಾಳಿ ಬೀಸುತ್ತಿದೆ, ನೀರು ದಾಹವನ್ನು ಇಂಗಿಸುತ್ತಿದೆ, ಜೀವಶಕ್ತಿಯನ್ನು ಕೊಡ್ತಾ ಇದೆ. ಹಾಗೆ ಭೂಮಿ ನಮ್ಮನ್ನು ಇರಿಸಿಕೊಂಡು ರಕ್ಷಣೆ ಮಾಡ್ತಾ ಇದೆ, ಅಗ್ನಿ ದಹಿಸುತ್ತಿದೆ, ಆಕಾಶ ಅವಕಾಶವನ್ನು ಕೊಡ್ತಾ ಇದೆ. ಹೀಗೆ ಪಂಚಭೂತಗಳು ಸಹ
ಆ ಅಮ್ಮನ ಆಜ್ಞೆಯಿಂದ ನಡೀತಾ ಇದೆ. ಸೂರ್ಯನೂ ಸಹ ಸರಿಯಾದ ಸಮಯದಲ್ಲಿ ಪೂರ್ವಕಾಲದಲ್ಲಿ ಕಾಣಬೇಕು, ಭೂಮಿ ತಿರುಗಬೇಕು ಅಂದರೆ ಅವಳ ಆಜ್ಞೆಯಿಂದ ನಡೀತಾ ಇದೆ ಅಂತ. ಅದಕ್ಕಾಗಿ ಅವಳ ಭಯ ಮಹದ್ಭಯಂ ವಜ್ರಮುದ್ಯತಂ ಅಂತ ಹೇಳ್ತಾರೆ, ಶ್ರುತಿಗಳಲ್ಲಿ ಹೇಳಿದ ಮಾತು. ಅವಳದ್ದು ವಜ್ರಕ್ಕೆ ಸಮಾನವಾಗಿರುವಂತಹ ಶಾಸನ. ಹಾಗಾಗಿ ದೇವತೆಗಳು ಭಯಪಟ್ಟು ಆ ಪಾಲನೆಗೆ ಒಳಗಾಗಿ ನಡೀತಾ ಇದ್ದಾರೆ ಅಂತ. ಪ್ರಚಂಡ ಅನ್ನುವುದರಲ್ಲಿ ಚಂಡ ಅನ್ನುವುದಕ್ಕೆ ಇನ್ನು ಬೇರೆ ಅರ್ಥವನ್ನು ಹೇಳಿದ್ದಾರೆ. ಬಿಳಿಯ ಗರಿಕೆ, ಶ್ವೇತ ಕರವೀರ ಪುಷ್ಪ ಮತ್ತು ಶ್ವೇತ ಶಂಖ ಪುಷ್ಪ ಅನ್ನುವ ಅರ್ಥದಲ್ಲೂ ಹೇಳಿದ್ದಾರೆ. ಹಾಗಾಗಿ ಬಿಳಿಯ ಗರಿಕೆಯನ್ನು, ಶ್ವೇತ ಕರವೀರ ಹೂಗಳನ್ನು, ಬಿಳಿಯ ಶಂಖ ಪುಷ್ಪಗಳನ್ನು ಅಮ್ಮ ಇಷ್ಟಪಡ್ತಾಳೆ. ಆದ್ದರಿಂದ ಪ್ರಚಂಡ ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾರೆ. 829ನೆಯ ಲಲಿತೆಯ ಶ್ರೀನಾಮ ಪ್ರತಿಷ್ಠಾ, 830ನೆಯ ಶ್ರೀನಾಮ ಪ್ರಕಟಾಕೃತಿ ಅಂತ. ಆತ್ಮೀಯರೇ, ಲಲಿತಾ ಸಹಸ್ರನಾಮದಲ್ಲಿ ಬಹಳಷ್ಟು ಶ್ರೀನಾಮಗಳು ಒಂದು ನಾಮಕ್ಕೆ ಮತ್ತೊಂದು ನಾಮಕ್ಕೆ ಅನುಬಂಧವನ್ನು ಹೊಂದಿರುತ್ತೆ ಅಂತ. ಹಾಗೆಯೇ ಈ ಎರಡೂ ನಾಮವೂ ಸಹ ಒಂದಕ್ಕೊಂದು ಪೂರಕವಾಗಿದೆ, ಹಾಗಾಗಿ ಜೊತೆಯಾಗಿ ಹೇಳುವುದಕ್ಕೆ ಕಾರಣವಾಯಿತು ಅಂತ. ಇನ್ನು ಪ್ರತಿಷ್ಠಾ ಪ್ರಕಟಾಕೃತಿ, ಈ ವಿಶ್ವವನ್ನು ಪ್ರಸವಿಸಿದ ಆ ಜಗನ್ಮಾತೆಯೇ ಈ ವಿಶ್ವದಲ್ಲಿ ತನ್ನ ಪ್ರಚಂಡವಾದ ಆಜ್ಞೆಯನ್ನು ನಿಯಮನ ಮಾಡಿದ್ದಾಳೆ. ಮಾತ್ರವಲ್ಲ, ಅವಳು ಸೃಷ್ಟಿಸಿ ನಿಯಮಿಸುತ್ತಿರುವ ಈ ವಿಶ್ವಕ್ಕೆ ತಾನೇ ಪ್ರತಿಷ್ಠಳಾಗಿದ್ದಾಳೆ. ಅಂದರೆ ತಾನೇ ಎಲ್ಲಕ್ಕೂ ಆಧಾರವಾಗಿದ್ದಾಳೆ. ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಅಂತ ಹೇಳಿ ಶ್ರುತಿವಾಕ್ಯ ಇದಕ್ಕೆ ಆಧಾರವಾಗಿದೆ. ಹೇಗೆ ಅಲೆಗಳು ಸಮುದ್ರದ ಆಧಾರದಿಂದ ಬರುತ್ತೆ ಹೋಗುತ್ತೆ, ಈ ಬಂದು ಹೋಗುವ ಅಲೆಗಳಿಗೆ ಸಮುದ್ರವು ಪ್ರತಿಷ್ಠೆಯಾಗಿದೆ, ಅಂದರೆ ಆಧಾರವಾಗಿದೆ. ಸಮುದ್ರ ಇರುವ ಕಾರಣದಿಂದಲೇ ಅಲೆಗಳು ಬರ್ತಾ ಇದೆ ಹೋಗ್ತಾ ಇದೆ ಅಂತ. ಹಾಗೆ ಸೃಷ್ಟಿಯೆಲ್ಲ ಸಮುದ್ರದ ಅಲೆಗಳು ಇದ್ದಂತೆ. ಸೃಷ್ಟಿ ಬರುತ್ತೆ, ಇರುತ್ತೆ, ಹೋಗುತ್ತೆ. ಸೃಷ್ಟಿ ಸ್ಥಿತಿ ಲಯ ಅನ್ನುವ ಅಲೆಗಳಂತಹ ಬದಲಾಗುತ್ತಿರುವ ಈ ಜಗತ್ತಿಗೆ ಮಾತ್ರ ಸದಾ ಆಧಾರವಾಗಿ ಸ್ಥಿತಳಾಗಿರುವವಳು ಶ್ರೀಮಾತೆ. ಈ ಅಲೆಗಳೆಲ್ಲ ಎಲ್ಲಿದೆ ಅಂದರೆ ಸಮುದ್ರದಲ್ಲೇ ಇದೆ. ಹಾಗೆಯೇ ಈ ಅಲೆಗಳನ್ನು ಯಾರು ಪ್ರಕಟ ಮಾಡುತ್ತಿದ್ದಾರೆ ಅಂತಂದರೆ, ಯಾರು ಸಮುದ್ರ ರೂಪದಲ್ಲಿ ಪ್ರತಿಷ್ಠೆಯಾಗಿದ್ದಾಳೋ ಅವಳೇ ಈ ಸಮುದ್ರ ರೂಪದ ಸೃಷ್ಟಿ ಸ್ಥಿತಿ ಲಯ ಅನ್ನುವಂಥದ್ದನ್ನು ಪ್ರಕಟ ಮಾಡುತ್ತಿದ್ದಾಳೆ. ಆದ್ದರಿಂದ ಪ್ರಕಟಾಕೃತಿ ಅಂತ. ಬ್ರಹ್ಮಗೀತೆಯಲ್ಲಿ ಹೀಗೆ ಹೇಳಿದ್ದಾರೆ, ನಮ್ಮ ಶರೀರ ಪ್ರಕಟವಾಗಿರುವುದು ನಮ್ಮ ಒಳಗೆ ಅಮ್ಮ ಪ್ರತಿಷ್ಠಿತಳಾಗಿರುವುದರಿಂದ, ಪ್ರಜ್ಞಾರೂಪದಿಂದ ಹಾಗೂ ಚೈತನ್ಯ ರೂಪದಿಂದ ನಮ್ಮಲ್ಲಿ ಇರುವುದರಿಂದ ಅದು ಪ್ರಕಟವಾಗುತ್ತಿದೆ ಅಂತ. ಪ್ರತಿಷ್ಠಾ ಸರ್ವವಸ್ತೂನಾಂ ಪ್ರಜ್ಞಾ ಏಷ ಪರಮೇಶ್ವರಿ ಅಂತ. ಇನ್ನು ಶಿವಾಗಮ ಅನ್ನುವಂಥ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ, ಆಗಾನುಸಕ್ತಾಸ ಸ್ಥಾಪ್ಯತೆ ಪೌರುಷೇಯಾಯ ಸಾ ಪ್ರತಿಷ್ಠಾ ಕಳಾಜ್ಞೇಯ. ಶಿವನು ಅನೇಕ ರೂಪಗಳನ್ನು ಧಾರಣೆ ಮಾಡುತ್ತಾನೆ. ಹಾಗೆ ಧರಿಸಿದ ಆ ಶಿವನ ಅನೇಕ ರೂಪಗಳಿಗೆ ಆಧಾರವಾಗಿರುವವಳೆ ಪ್ರತಿಷ್ಠಾ ಅನಿಸಿರುವಂತಹ ಶ್ರೀಮಾತೆ. ಅಂದರೆ ಶಕ್ತಿ ಇಲ್ಲದೆ ಶಿವನೂ ಸಹ ವ್ಯಕ್ತವಾಗುವುದಿಲ್ಲ ಅಂತ ಅರ್ಥ. ವ್ಯಕ್ತ ಅಂದ್ರೇ ಇಲ್ಲಿ ಪ್ರಕಟವಾಗುವುದು, ಕಣ್ಣಿಗೆ ಕಾಣುವುದು ಅಂತ ಅರ್ಥ. ಶಿವನು ಪುರುಷನಾದರೆ ಶಕ್ತಿಯಾದ ಪಾರ್ವತಿ ಪ್ರಕೃತಿ ರೂಪವಾಗಿ ಪ್ರಕಟಳಾಗುತ್ತಾಳೆ. ಶಿವ ಆತ್ಮರೂಪನಾದರೆ ಅಮ್ಮ ಆ ಆತ್ಮದ ಅಸ್ತಿತ್ವವನ್ನು ತೋರಿಸುವಂತಹ ಸಾಧನಾ ರೂಪವಾದ ಶರೀರವಾಗಿರ್ತಾಳೆ. ಶರೀರ ಮಾತ್ರ ನಮ್ಮ ಕಣ್ಣಿಗೆ ಕಾಣುತ್ತೆ, ಆದರೆ ಶರೀರವನ್ನು ನಡೆಸುತ್ತಿರುವ ಆತ್ಮ ಕಾಣುವುದಿಲ್ಲ ಅಂತ. ಹೀಗಾಗಿ ಈ ಲೋಕದಲ್ಲಿ ಕಾಣುವ ಪ್ರತಿಯೊಂದೂ ಸಹ ಶಿವಶಕ್ತ್ಯಾತ್ಮಕ ಸ್ವರೂಪವಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ದೃಷ್ಟಿಯಲ್ಲಿ ಪ್ರಕಟಾಕೃತಿ ಅಂತಂದರೆ ಶ್ರೀಚಕ್ರ. ಶಿವಶಕ್ತಿಗಳು ಈ ಶ್ರೀಚಕ್ರದಲ್ಲಿ ಪ್ರತಿಷ್ಠರಾಗಿ ಯೋಗಿನಿಯರ ರೂಪದಲ್ಲಿ ಪ್ರಕಟರಾಗಿದ್ದಾರಾದ್ದರಿಂದ ಪ್ರಕಟಾಕೃತಿ ಅಂತ ಹೇಳಿ ಕರೆದರು ಅಂತ. ಶ್ರೀಚಕ್ರದ ಹೊರಗಿನ ಆವರಣದಿಂದ ನೋಡುವುದಾದರೆ ಮೊದಲನೆಯ ಚಕ್ರವೇ ತ್ರೈಲೋಕ್ಯ ಮೋಹನ ಚಕ್ರ. ಅಲ್ಲಿನ ಯೋಗಿನಿಯ ಹೆಸರು ಪ್ರಕಟಯೋಗಿನಿ. ಇಲ್ಲಿಂದ ಹಿಡಿದು
ಒಂಬತ್ತನೆಯ ಬಿಂದುವಿನ ತನಕ ಪರಾಪರ ರಹಸ್ಯ ಯೋಗಿನಿಯವರೆಗೆ ಇರುವ ಎಲ್ಲ ಆಕೃತಿಯ ರೂಪದಲ್ಲಿ ಇರುವವಳು, ಯೋಗಿನಿಯ ರೂಪದಲ್ಲಿ ಇರುವವಳು ಅಮ್ಮನೇ ಆಗಿದ್ದಾಳೆ. ಆದ್ದರಿಂದ ಪ್ರಕಟಾಕೃತಿ ಅಂತ ಅನಿಸಿಕೊಂಡಿದ್ದಾಳೆ. ಮತ್ತು ನಮ್ಮ ರೂಪಗಳು ನಮ್ಮ ಕರ್ಮಕ್ಕೆ ತಕ್ಕಂತೆ ಅಮ್ಮ ಪ್ರಕಟಿಸುತ್ತಾಳೆ. ಅಂದರೆ ಅವಳು ನಮ್ಮ ರೂಪವನ್ನು ಹೀಗೆ ಇರಬೇಕು ಅಂತ ನಿರ್ಣಯ ಮಾಡ್ತಾಳೆ. ಆದರೆ ತನ್ನ ಸ್ವಸ್ವರೂಪವನ್ನು ತನ್ನ ಸ್ವೇಚ್ಛೆಯಿಂದ ಧರಿಸುತ್ತಾಳೆ, ಪ್ರಕಟ ಮಾಡಿಕೊಳ್ಳುತ್ತಾಳೆ. ಅವಳಿಗೆ ಇಂತಹದ್ದೇ ರೂಪ ಅಂತ ಆಗಬೇಕಾಗಿಲ್ಲ, ಯಾವ ರೂಪದಲ್ಲಾದರೂ ಪ್ರಕಟಳಾಗುತ್ತಾಳಾದ್ದರಿಂದ ಅಮ್ಮನನ್ನು ಪ್ರಕಟಾಕೃತಿ ಅಂತ ಹೇಳಿ ಕರೆದಿದ್ದಾರೆ. ಅಂತಹ ಜಗತ್ ಪ್ರಕಟವಾಗುವುದಕ್ಕೆ ಕಾರಣೀಭೂತಳಾದ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.